ಈ ಮನೆಗೆ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯಲ್ಲ, ಎಷ್ಟು ಮಾಡಿದ್ರೂ ಮುಗಿಯಲ್ಲ. ಬರೇ ಮಾಡು ಮಾಡು ಮಾಡು. ಇಷ್ಟು ಜನಕ್ಕೆಲ್ಲ ಅಡುಗೆ ಮಾಡೋದು, ಇಂಥ ದೊಡ್ಡ ಮನೆ ಕಸ ಹೊಡೆಯೋದು, ನೆಲ ಒರೆಸೋದು, ಯಪ್ಪ ನನಗಂತೂ ಸಾಕಾಗೋಯ್ತು. ಯಾಕಕ್ಕ ಹಂಗಂತದ್ಯಾ? ಏನು ಬಿಡೇವಾಣಿ, ನನಗಂತೂ ಅಲ್ಲೇ ಮಾಡಿ 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 ಸಾಕಾಗೋಯ್ತೆ. ಬಡವ್ರ ಮನೆಯಿಂದ ಶ್ರೀಮಂತ ಮನೆಗೆ ಬಂದೇ ಸುಖವಾಗಿರೋಣ ಅಂದರೆ ಈ ಅಡುಗೆ ಮನೆಗೆ ಬೇಸಿ 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 ಸಾಕಾಗೋಯ್ತು. ಅಲ್ಲಕ್ಕ, ಯಾರ ಮನೆಗೆ ಹೋದ್ರೂ ಮಾಡಲೇಬೇಕು ತಾನೆ, ಅದರ ಬಡವರು ಶ್ರೀಮಂತರು ಅನ್ನೋದೇನು? ಅಯ್ಯೋ ನಿನಗೇನವ, ನಿಮ್ಮ ಮನೆಗೆ ಮಾಡ್ಕೊಂಡು ತಿಂತಿದ್ದೆ, ಆದರೆ ನಮ್ಮಮ್ಮ ಬಡತನದಾಗಿದ್ರು ನನ್ನನ್ನು ಚೆನ್ನಾಗಿ ಸಾಕಿತ್ತು. ಹೂನಕ್ಕ, ನಮ್ಮ ಮನೆಗೆ ನಾನೆಲ್ಲ ಕೆಲಸ ಮಾಡ್ಕೊಂಡು ಉಂಟಿದ್ನಲ್ಲ, ನನಗೆ ಇಲ್ಲಿ ಬಂದಿರೋದ್ರಿಂದ ನನಗೇನು ಕಷ್ಟ ಅನ್ನಿಸ್ತಿಲ್ಲ. ನಮ್ಮಪ್ಪ ನಮ್ಮಮ್ಮ ನಮ್ಮನ್ನು ಚೆನ್ನಾಗಿ ಸಾಕಿದ್ರು, ಒಂದು ಕೆಲಸ ಮಾಡಿಸ್ತಿದ್ದಿಲ್ಲ. ಏನ ಶ್ರೀಮಂತರು ಅಂತ ಕೊಟ್ಟರು ನೋಡು, ಅಡುಗೆ ಮನೆ ಬಿಟ್ಟು ಹೋಗೋಕ್ಕಾಗಲ್ಲ. ಬರೀ ಅವ್ರಿಗೆ ಬೇಸಾಕದೇ ಹಾಕುತ್ತೆ. ನಮ್ಮ ಗಂಡರು ದುಡಿದು ಅವ್ರ ಅವ್ವ ಅಪ್ಪನ ಕೈಯ ಕೊಡ್ತಾರೆ, ನಮ್ಮ ಅತ್ತೆಲ್ಲ ಅವ್ರು ಹೇಳ್ದಂಗೆ ಕೇಳುತ್ತೆ. ಏನು ಮಾಡೋದು ಅಕ್ಕ? ಅತ್ತೇನು ಹಾಳು ಮಾಡ್ತೈತೇನಕ್ಕ, ಎಲ್ಲ ನಮಗೆ ಕೊಡ್ತೈತೆ. ಯಾರದ ಇಸ್ಕನರ್? ಅಯ್ಯೋ ನೀನಂಗೆ ತಿಳ್ಕೊಬೇಡ, ಎಲ್ಲ ನಮಗೆ ಕೊಡ್ತೈತೆ ಅಂತಂದು. ಯಾಕಕ್ಕ ಹಂಗೆ ಮಾತಾಡ್ತಿದ್ಯಾ? ಅಯ್ಯೋ ನಿನಗೆ ಇನ್ನೂ ಗೊತ್ತಿಲ್ಲ, ನಮ್ಮ ಅತ್ತೆ ನಾಟಕ. ಮಗಳು ಒಬ್ಳದಳಲ್ಲವ, ಮಗಳು, ಅವಳಿಗೂ ಕೊಡ್ತೈತಿ ಎಲ್ಲದನ್ನು. ಇಲ್ಲಿ ನಮ್ಮ ಗಂಡ್ರು ದುಡಿಯೋದು, ಅವಳು ಬಂದು ಇಸ್ಕೊಂಡು ಹೋಗ್ತಾಳೆ. ನೋಡಂತಡಿ ಇನ್ನುವ, ನೋಡಂತಿನ್ನು ಆಸ್ತಿ ಭಾಗ ಇನ್ನು ಯಾವಾಗ ಮಾಡ್ತಾರ ಏನ? ನನ್ನ ಗಂಡು ಹೇಳಿದ್ರೆ ಕಿವಿಗೆ ಹಾಕಂತಿಲ್ಲ. ಹೌದೇನಕ್ಕ, ಆಸ್ತಿ ಭಾಗ ಮಾಡ್ಸಕ್ಕೆ ಹೇಳ್ತಿದೀಯಾ? ನನ್ನ ಗಂಡಗೆ ಅದನ್ನೇ ಹೇಳ್ತಿದ್ದೀನಿ ದಿಸಾಲು, ಆಸ್ತಿ ಭಾಗ ಮಾಡಿಸ್ರಿ ಅಂತ. ಅವರೊಂಚೂರು ಕಿವಿಗೆ ಹಾಕಂತಿಲ್ಲ. ಹ್ಞೂ ಕಣಕ್ಕ, ಬಾವ ಯಾವಾಗಲೂ ಟೈಮಿಗೆ ಸರಿಯಾಗಿ ಮನೆಗೆ ಬರಲ್ಲ, ಎಲ್ಲಿಗೆ ಹೋಗ್ತಾರೆ ಅಂತಂದೊಂಚೂರು ಕೇಳ್ಬೇಕಾಯ್ತು. ನನ್ನ ಗಂಡನ ಮೇಲೆ ಅನುಮಾನ ಪಡ್ತದೀಯಾ? ಅಯ್ಯೋ ನನ್ನ ಗಂಡ ಶ್ರೀರಾಮಚಂದ್ರ ಬರೀ ದುಡಿಯೋಕೆ ಹೋಗ್ತಾರೆ ಕಣೇವಾಣಿ, ಬರೀ ದುಡಿಯೋಕೆ ಹೋಗ್ತಾರೆ. ದುಡ್ಡು ತಂದು ಅವ್ರ ಅವನ ಕೈಯಾಗ ಕೊಡ್ತಾರೆ. ಅವ್ರವು ಯಾರಿಗೆ ಕೊಡ್ತತ್ತೋ ಏನೋ, ನನಗಂತೂ ಒಂಚೂರು ಗೊತ್ತಿಲ್ಲವ. ಅಕ್ಕ, ಅತ್ತೆ ಹಂಗೆ ಅನ್ಸಲ್ಲ ಅಕ್ಕ, ಎಲ್ಲ ನಮಗೆ ಕೊಡುತ್ತೆ. ನೀವು ಯಾಕೆ ಅತ್ತಿಗೆ ಬೈತೀರಾ? ಅವ ಮತ್ತೋಗಿ ಅತ್ತೆ ತಕ್ಕ ಹೋಗಿ ಹೇಳಿಯ, ಅತ್ತೆ ರಾಣಿ ಹಿಂಗೆ ಅಂದ್ಲು ಅಂತ ಮತ್ತೆ ನನ್ನ ಬುಡಕ್ಕೆ ಬರ್ತತೆ. ಏನ ನಾನು ನಿನ್ನ ವಾರಿಗೆ ತೆಗತ್ಗೆ ಮಾತಾಡಿದೆ. ಅಯ್ಯೋ ಅಕ್ಕ, ಇಷ್ಟಿಷ್ಟಿಂದ ನಾನು ನೋಡ್ತದೀಯಾ? ನಾನು ಹಂಗೆ ಒಬ್ರಿಗೊಬ್ರು ಚಾಡಿ ಹಚ್ತೀನ? ಚಾಡಿ ಹಚ್ಚಿ ಮಾತಾಡಂಗಿದ್ರೆ ಇಷ್ಟೊತ್ತಿಗೆ ಎಷ್ಟು ಜಗಳ ಆಡ್ಬೇಕಾಯ್ತು. ಹೇಳಲ್ಲ ಅಂತ ಹೇಳಿದೆ, ಮತ್ತೋಗಿ ಹೇಳಿಯ. ಹೇಳಲ್ಲ ಅಂತ ಹೇಳಿದ್ನಲ್ಲಕ್ಕ. ಸರಿ ತಗ, ನನಗೆ ಕೆಲಸ ಅದಾವೆ, ಕೆಲಸ ಮಾಡ್ತೀನಿ. ಸುಮ್ಮನೆ ಕಿತ್ತಿ ಮಳ್ಳಿ ಮಾಡ್ದಂಗೆ ಮಾಡ್ತಾಳೆ. ಎಲ್ಲ ಅತ್ತೆ ಹತ್ರ ಒಳ್ಳೆಳಾಗಿ ಈಕೆ ಎಲ್ಲ ಆಸ್ತಿ ಇಡ್ಸ್ಕೊಳಕ್ಕೆ. ಹಂಗಂತ ನಾನೆಲ್ಲಿ ಒಳ್ಳೆಳಾಗಿ ಅವ್ರು ಸೇವೆ ಮಾಡಕ್ಕೆ ಹೋಗೋಣ. ನನ್ನ ಆಸ್ತಿ ಎಷ್ಟು ಬರ್ತೋ ಅಷ್ಟು ತಗೊಂಡು ಹೋದ್ರಿ ಮತ್ತೆ ಮಾವು ನಿಕ್ಕೆ ಸಾಕಂದೆ. ನಾನು ನನ್ನ ಗಂಡನ ಕರ್ಕೊಂಡು ಹೊರಗೆ ಹೋಗ್ತೀನಿ. ಯಾಕೋ ಒಂಥರ, ಅಯ್ಯೋ ಯಾಕಕ್ಕ, ಏನಾಯ್ತು? ಅಯ್ಯೋ ಯಾಕೋ ವಾಂತಿ ಬಂದ. ಅಯ್ಯೋ ಅದಕ್ಕೆ ಅನ್ನೋದು, ಮಾಡಬಾರ್ದು ಮಾಡಿದರೆ ಆಗಬಾರ್ದು ಆಗೋದು ಅಂತ. ಅತ್ತೆ ಬಗ್ಗೆ ಮಾತಾಡಿದರೆ ದೇವ್ರು ಬಿಡ್ತಾನ? ಎಷ್ಟು ಚೆನ್ನಾಗಿ ನೋಡ್ಕೊಂತೈತೆ ಅತ್ತೆ. ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಅದು ಸುಳ್ಳಲ್ಲ. ಅಯ್ಯೋ ಇಲ್ಲೇ ನಿಂತ್ಕೊಂಡ್ಲು ಅಂತತೆ. ಹೋಗಿ ನೋಡ್ತೀನಿ ಏನಾಯ್ತು ಅಂತ. ಅಯ್ಯೋ ಬಂದೇ ಬಿಟ್ಟಿರಕ್ಕ, ನಾನೇ ಬರೋಣ ಅಂತ ಮಾಡಿದ್ದೆ. ಯಾಕೆ ಗೊತ್ತಿಲ್ಲ ಕಣೆವಾಣಿ, ಹೊಟ್ಟೆ ಎಲ್ಲ ತೊಳಸ್ತೈತೆ. ನಾನು ಹಿಂಗೊಂಚೂರು ಹಿಂಗೋ ಮಕ್ಕಂತೀನಿ. ಉಳ್ದಿದ್ದ ಎಲ್ಲ ಕೆಲಸ ಆಗಿತ್ತೆ. ಮಧ್ಯಾಹ್ನಕ್ಕೊಂಚೂರು ಅಡುಗೆ ಮಾಡಬೇಕು, ಮಾಡು. ನಾನು ಸ್ವಲ್ಪ ತಿಂಗ್ ಉಳ್ಕೊಂತೀನಿ. ಸರಿ ಹೋಗಕ್ಕ, ನಾನು ಮಾಡ್ತೀನಿ. ಅಯ್ಯಪ್ಪ, ಯಾರು ಒಳ್ಳೆಯರೋ ಯಾರು ಕೆಟ್ಟರೋ ಒಂದು ಗೊತ್ತಿಲ್ಲ. ಅಯ್ಯೋ ಇಂಥ ಒಳ್ಳೆ ಅತ್ತೆ, ಒಂದು ಏನು ಹೇಳಲ್ಲ, ಎಲ್ಲ ಅತ್ತೆನೇ ಮನೆಯೆಲ್ಲ ನಿಭಾಯಿಸ್ಕೊಂಡು ಹೋಗುತ್ತೆ. ಮೊನ್ನೆನೋ 4 ಎಕರೆ ಹೊಲ ತಗೊಂಡು ನನ್ನ ಗಂಡುಗೆ ಅರ್ಧ ಎಕರೆ, ಬಾವಿಗೆ ಅರ್ಧ ಎಕರೆ ಮಾಡಿದ್ದಾರೆ. ಅಂದರೂ ಸಮಾಧಾನ ಇಲ್ಲ. ಮಗಳಿಗೆ ಕೊಡ್ಬೇಕು, ಮತ್ತೆ ಸ್ವಲ್ಪನಾರ ಮಗಳಿಗೆ ಕೊಡಲಿ. ಏನಾರ ಮಾಡ್ಕರ್ಲಪ್ಪ, ದೊಡ್ಡದಾದ್ರೆ ನನ್ನ ಕೆಲಸನ ಮುಂದುವರಿಸ್ತೀನಿ. ಏನು ಮಾಡೋದು ಅಡುಗೆ? ಏನು ಸಾರು ಮಾಡೋದ ಏನೋ? ಅವರೆಕಾಯಿ ಅದಾವಲ್ಲ, ಅತ್ತಿಗಾರ ಹೇಳ್ಬೇಕು, ಅತ್ತೆ ಇನ್ನೊಂಚೂರು ಅಲ್ತ ಕಳೆ ಅಡ್ಡಾಡ್ಕೊಂತ ಅವರೆಕಾಯಿ ಹರ್ಕೊಂಬರ್ರಿ ಅಂತ. ಸರಿ, ಅತ್ತಿಗೆ ಹೋಗಿ ಅವರೆಕಾಯಿ ಹರ್ಕೊಂಬರಕ್ಕೆ ಹೇಳ್ತೀನಿ. ಅಷ್ಟೊತ್ತಿ ನಾನು ಖಾರ ಹರ್ಕೊಂಡು ಅನ್ನ ಮಾಡ್ಕೊಂಡ್ರೆ ಅತ್ತೆ ಹರ್ಕೊಂಬಂದು ಸುಳ್ಳು ಕೊಡೋ ಅಷ್ಟೊತ್ತಿ ಸಾರು ಮುದ್ದೆ ಮಾಡಿದರೆ ಮಧ್ಯಾಹ್ನದ ಊಟ ಹಾಕುತ್ತೆ. ನನ್ನ ಸಾಯಿಸಿ ನಾನು ಇವನನ್ನು ಸುಮ್ಮನೆ ಬಿಡಲ್ಲ. ನಾನು ಇವನನ್ನು ಕರ್ಕೊಂಡು ಹೋಗ್ತೀನಿ. ಯಾವುದೇ ಕಾರಣಕ್ಕೂ ಇವನು ನಿಲ್ಬಿಡಲ್ಲ.
ಕೂ. ಹ್ಮ್. ಯಾಕೆ ಇದು ಬೆಳಗ್ಗೆಯಿಂದ ವಾಂತಿ ಬಂದಾಗ ಆಗ್ತೈತಿ. ಯಾರ ಬಂದಂಗಾತು. ಈಗ ಹೋಗ್ತೀನಿ. ಆಮೇಲೆ ಬಂದು ಇವನನ್ನ ನೋಡ್ಕೊಂತೀನಿ. ಇವನಿಗೆ ನೆಮ್ಮದಿಯಾಗಿ ಹಾಕ್ಬಿಡ್ತೀನಿ ಅಂತ ತಿಳ್ಕೊಂಡಿರಾ? ನೋಡು ನೋಡು ಹೆಂಗ್ ಬಿತ್ಕೊಂತಾರೆ ಏನ್ತಿ. ಮನೆಗೊಬ್ಳದಾಳೆ ಅನ್ನೋದೇನಾರು ಎದ್ದೆ ಐತನ. ಹೋಗೋದು ದುಡಿಯೋದು ಬಂದು ಬಿತ್ಕೊಳೋದು, ಹೋಗೋದು ದುಡಿಯೋದು ಬಂದು ಬಿತ್ಕೊಳೋದು. ಏನಾರ ಒಂಚೂರು ದೊಡ್ಡ ಪಡ್ಡು ಉಳಿಸಿ ಹೆಂಡ್ತಿ ಒಡವೆ ಮಾಡ್ಸೋಣ. ಏನಿಲ್ಲ. ದೇವ್ರೇ, ಯಾಕಪ್ಪ ಏನು ತಿಂದಿದ್ದೆ? ಇನ್ಯಾವ್ದು ಯಾವ್ದೋ ಪಿಜ್ಜಾ ಅಂತ ತರ್ಸ್ಕೊಂತಿದ್ದಿದ್ದೆ, ಅದಕ್ಕೇನಾರ ಹೊಟ್ಟೆ ಕೆಟ್ಕಿಟ್ಟಿತಾ ಏನ? ಇವ್ರು ಫಸ್ಟೇ ಬಿಡಿಸ್ತೀನಿ. ರೇ ರೇ, ಮೈ ಮೇಲೆ ಖಬರ್ ಇಲ್ದಂಗೆ ಮಕ್ಕತಾರೆ. ಯಾರು ಯಾರು ಯಾರು? ನಾನ್ರಿ. ಯಾಕೆ ಎದುರ್ತಿದ್ದೀರಾ ರಾಣಿ? ನೀನ ರಾಣಿ? ಎದುರು ಬಿಟ್ಟೆ. ಅಯ್ಯೋ ದೇವ್ರೇ, ಯಾಕ್ರಿ? ಯಾಕೆ ಒಂಥರ ಮಾಡ್ತಿದ್ದೀರಲ್ಲ? ಯಾಕೆ ಇಷ್ಟಕ್ಕೊಂದು ಎದುರ್ತಿದ್ದೀರಲ್ಲ? ಏನಿಲ್ಲ ಏನಿಲ್ಲ, ಯಾಕ ಎದುರು ಬಿಟ್ಟೆ? ಯಾಕಪ್ಪ ಇವ್ರು ಹಿಂಗೆ ಮಾಡ್ತಿದ್ದಾರೆ? ಅಯ್ಯಯ್ಯೋ, ನಿಮ್ಮ ಇಷ್ಟಕ್ಕೊಂದು ಬಿಸಿ ಆಗಿತ್ತೆ. ಜ್ವರ ಬಂದವಲ್ರಿ ನಿಮಗೆ? ಜ್ವರನ? ಇಲ್ಲ ಇಲ್ಲ, ನನಗೇನಾಗಿಲ್ಲ ನನಗೇನಾಗಿಲ್ಲ. ನನಗೇನಾಗಿಲ್ಲ ನನಗೇನಾಗಿಲ್ಲ. ಅಯ್ಯೋ, ಏನತ್ತಪ್ಪ ಇವರಿಗೆ? ಇಷ್ಟಕ್ಕೊಂದು ಜ್ವರ ಬಂದ್ರೂ ಏನಾಗಿಲ್ಲ ಅಂತಾರೆ. ರೀ ರೀ, ಬಂದೆ ಬಂದೆ ಬಂದೆ, ಬಾತ್ರೂಮ್ಗೆ ಹೋಗ್ಬರ್ತೀನಿ. ಅಯ್ಯೋ, ಏನಾಯ್ತೋ ಏನೋ. ದುಡಿಯಕ್ಕೆ ಹೋಗಿರ್ತಾರೆ, ಹೊರಗೆ ಹೋದಾಗ ಏನಾಯ್ತೋ ಏನೋ. ರೀ ರೀ, ನನಗೇನೂ ಆಗಿಲ್ಲ ನನಗೇನೂ ಆಗಿಲ್ಲ. ಯಾಕಪ್ಪ ಹಿಂಗೆ ಮಾಡ್ತಿದ್ದಾರೆ? ನನಗೆ ಬೇರೆ ಇದು ಹಾಳಾದು ಆಂತಿ. ಇವತ್ತೇ ಬರ್ಬೇಕಾ? ಯಾಕೋ ಒಂಥರ ಆಗ್ತೈತಿ. ನಮ್ಮ ಅಮ್ಮನ ತಕ್ಕರ ಮಾತಾಡ್ತೀನಿ. ಯಾಕೋ ಏನು ಅಮ್ಮ ಫೋನೇ ಎತ್ತುತ್ತಿಲ್ಲ. ಫೋನ್ ಬರ್ತಿರಂಗೈತೆ. ನನ್ನ ಮಗಳು ಮಾಡಿದ್ದಾಳೆ. ಎಷ್ಟೊತ್ತಾತೋ ಏನು. ಹಲೋ ಹಲೋ ಮಗಳೇ. ಯಾಕಮ್ಮ ಎಲ್ಲಿಗೆ ಹೋಗಿದ್ದೆ? 2-3 ಸಲ ಮಾಡಿದ್ದೀನಿ. ನೋಡ್ಕ ಅಲ್ಲಿ ಮಿಸ್ ಕಾಲ್ ಎಷ್ಟದಾವೆ ಅಂತ. ಕಣವ, ಹಾಲು ಕರ್ಕಣ ಅಂತ ತಿಂದ್ಕೋಗಿದ್ದೆ. ಹೇಳು. ಏನು ಹೇಳದಮ್ಮ? ಅಕ್ಕವ, ಬೇಜಾರಾಗದಿಯಲ್ಲ, ಏನಾತ ಹೇಳು. ಅಮ್ಮ, ಯಾಕೇನ ಕಣಮ್ಮ, ಬೆಳಗ್ಗೆಯಿಂದನೂ ಒಂಥರ ಆಗ್ತಿತ್ತು. ಈಗ ಸಾಯಂಕಾಲ ಆದಾದಂಗೆ ವಾಂತಿ ಆಗ್ತೈತೆ. ವಾಂತಿ ಆಗ್ತೈತಾ? ಯಾವಾಗಿಂದವ? ಬೆಳಗ್ಗೆಯಿಂದನೂ ಒಂಥರ ಹೊಟ್ಟೆ ತೊಳಸ್ದಂಗೆ ಆಗ್ತಿತ್ತು. ಅಡುಗೆ ಮನೆಗೆಲ್ಲ ಕೆಲಸ ಮಾಡಿದೆ. ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತಂದು ಅಡುಗೆ ಮನೆಗೆ ಹೋಗಿವಿ. ಒಂಥರ ಆಗಿ ವಾಂತಿ ಅಂದ್ರೆ ವಾಂತಿ ಕಣಮ್ಮ. ಸಾಯಂಕಾಲ ತನಕನೂ ವಾಂತಿ ಆಗಿತ್ತು ನೋಡು. ಹೌದೇ? ತಲೆ ಸುತ್ತದಂಗೆ ಆಗ್ತೈತಾ? ಕಣಮ್ಮ, ಯಾಕೋ ಒಂಥರ ತಲೆ ಸುತ್ತದಂಗೆ ಆಗ್ತೈತೆ. ಅಡುಗೆ ಮನೆ ಸ್ಮೆಲ್ಲಿಗೆ, ಒಗ್ಗರಣೆ ಸ್ಮೆಲ್ಲಿಗೆ ಒಂಥರ ವಾಂತಿ ಅಂದ್ರೆ ವಾಂತಿ ಆಗ್ತೈತಿ. ಹೌದೇ? ಅಯ್ಯೋ ನನ್ನ ಮಗಳೇ, ಸಿಹಿ ಸುದ್ದಿ ಕೊಟ್ಟೆಲ್ಲವ ಇಷ್ಟು ದಿವಸಕ್ಕೆ. ನನಗೆ ವಾಂತಿ ಆಗ್ತೈತಿ ಅಂದ್ರೆ ನೀನು ಖುಷಿ ಪಡ್ತೀಯ, ಸಿಹಿ ಸುದ್ದಿ ಕೊಟ್ಟೆ ಅಂತ. ಏನು ಹೇಳಮ್ಮ? ನಾನು ಅಜ್ಜಿ ಆಗ್ತದೀನಿ ಕಣವ. ಅಜ್ಜಿ ಇಲ್ಲ ಕಣಮ್ಮ, ನಾನು ನಿನ್ನೆ ಪಿಜ್ಜಾ ತರ್ಸ್ಕೊಂಡು ತಿಂದಿದ್ನಾ, ಅದಕ್ಕೆ ಯಾಕೆ ಹೊಟ್ಟೆ ತೊಳಸ್ದಂಗೆ ಆಗ್ತಿರ್ಬೇಕು. ನೀನೇನು ಹೊಸ್ದಾಗಿ ತಿಂತದೀಯಾ ಪಿಜ್ಜಾನ? ಯಾವಾಗ ಬೇಕಾವ ತರ್ಸ್ಕೊಂಡು ತಿಂತೀಯಾ? ತಲೆ ಸುತ್ತು, ವಾಂತಿ, ಒಂಥರ ಅಡುಗೆ ಮನೆ ಸ್ಮೆಲ್, ಒಗ್ಗರಣೆ ಸ್ಮೆಲ್ಲಿಗೆಲ್ಲ ವಾಂತಿ ಆದರೆ ಅದೇ. ಏನು ಹೇಳ್ತದೀಯಮ್ಮ? ನಾನು ತಾಯಿ ಆಗ್ತಿದ್ದೀನ? ಕಣವ, ನೀನು ತಾಯಿ ಆಗ್ತದೀಯ. ಅಯ್ಯಪ್ಪ, ಆ ದೇವ್ರು ಕಂಡುಬಿಟ್ಟ. 2-3 ವರ್ಷ ಆಗಿತ್ತು ಮದುವೆ ಆಗಿ. ಇನ್ನೂ ಆಗಿಲ್ಲಲ್ಲಪ್ಪ ಅಂತ ದೇವ್ರಿಗೆ ಕಂಡು ದೇವ್ರಿಗೆಲ್ಲ ಬೆಡ್ಕೊಂಡಿದ್ದೆ. ಹೆಂಗ ಆ ದೇವ್ರು ಕಂಡುಬಿಟ್ಟ. ಹೋಗಮ್ಮ, ನನಗೆ ನಾಚಿಕೆ ಆಗ್ತೈತೆ. ನಾನು ತಾಯಿ ಆಗ್ತದಿನ? ಅಯ್ಯ, ನಾಚಿಕೆ ಹಾಕವ. ಯಾರು ಆಗ್ಬಾರ್ದಾಗ್ತದೀಯ? ಆ ವಾಣಿ ಹೇಳಿದೆ ನಿನ್ನ ವಾರ್ಗಿತ್ತಿಗೆ? ಇಲ್ಲ ಕಣಮ್ಮ, ಏನು ಹೇಳಿಲ್ಲ. ಅಡುಗೆ ಮಾಡಕ್ಕೆ ಹಚ್ಚಿ ಬಂದಲ್ಲ, ಅದಕ್ಕೆ ನಿನಗೆ ಫೋನ್ ಮಾಡಿದೆ. ನೀನೇನು ಭಾರ ಎಲ್ಲ ಎತ್ತಕ್ಕೆ ಹೋಗಬೇಡ, ಏನು ಕೆಲಸ ಮಾಡಕ್ಕೆ ಹೋಗಬೇಡ. ನಾನು ನಾಳೆ ಬರ್ತೀನಿ. ಇನ್ನು ಇಷ್ಟೊತ್ತಿನಾಗಿ ನಿಮ್ಮ ಬಸ್ ಇರಲ್ಲ. ನಾಳೆ ಹೊತ್ತು ಮುಂಚೆ ಎದ್ದು ಬರ್ತೀನಿ. ಏನು ಕೆಲಸ ಮಾಡಬೇಡ. ನಿಮ್ಮ ಅತ್ತೆ ಅವ್ರಿಗೆಲ್ಲ ಹೇಳಿ ವಿಷಯನ? ಇಲ್ಲ ಕಣಮ್ಮ, ಹೇಳಿಲ್ಲ. ನಿನಗೆ ಫಸ್ಟ್ ಹೇಳ್ತಿದ್ದೀನಿ. ಸರಿ, ನಿನ್ನ ಗಂಡನ ಕರ್ಕೊಂಡು ಅಲ್ಲೇ ಊರಾಗಿರೋ ಆಸ್ಪತ್ರೆಗೆ ಹೋಗಿ ತೋರ್ಸ್ಕೊಂಬ. ಅವರು ಹೇಳ್ತಾರೆ ಕರೆಕ್ಟಾಗಿ. ಆಯ್ತಮ್ಮ, ಸರಿ, ಹೋಗಿ ತೋರ್ಸ್ಕೊಂಬರ್ತೀನಿ. ವಾ, ನನಗಂತರೂ ಭಾಳ ಖುಷಿ ಆಯ್ತು. ನನಗೊಂಥರ ಆಗ್ತೈತೆ.
ಸರಿ ನಾನು ಫೋನ್ ಇಡ್ತೀನಿ. ನಾನು ನಿಮ್ಮ ಅಪ್ಪ ಅವರಿಗೆಲ್ಲ ಹೇಳ್ಬೇಕು ವಿಷಯನ. ಆಯ್ತಮ್ಮ ಇಡು. ಅಯ್ಯೋ ಆ ದೇವರು ನನ್ನ ಮಗಳಿಗೆ ಹೆಂಗ ಒಂದು ಮಗನ ಕರುಣಿಸ್ದ. ಫಸ್ಟು ಆ ವಾರಗಿತ್ತಿನ ಎರಡು ಬಿಡಬಾರ್ದು. ಆಕೆ ಹೊಟ್ಟೆಗೆ ಒಂದು ಹುಳ ಇಲ್ಲ. ನನ್ನ ಮಗಳೇ ಪ್ರೆಗ್ನೆಂಟ್ ಆಗಿದ್ದಾಳೆ. ಫಸ್ಟು ಹೇಳ್ಬೇಕು. ನಾಳೆನೇ ಹೋಗಿ ಎಲ್ಲ ಹೇಳ್ಬರ್ತೀನಿ ನನ್ನ ಮಗಳಿಗೆ.